ಇವತ್ತು ನಾನು ತೊಗೊಂಡು ಬಂದಿರೋ ರೆಸಿಪಿ ಮಟನ್ ಕಾಳು ಸೂಪ್. ನೋಡಿ, ಇಷ್ಟು ಡಿಲಿಷಿಯಸ್ ಆಗಿರೋ ಸೂಪನ್ನು ಸಿಂಪಲ್ಲಾಗಿ ಮನೆಯಲ್ಲಿ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ಕುಕ್ಕರಲ್ಲಿ 2-3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಕೊನೆಟ್ ಆಯಿಲ್ ಹಾಕಿದ್ರೆ ಟೇಸ್ಟ್ ಅಂತೂ ಎನ್ಹಾನ್ಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ತೆಳ್ಳಗೆ ಸ್ಲೈಸ್ ಮಾಡಿರೋ ಆನಿಯನ್ಸ್ನ ಹಾಕಿ ಲೈಟಾಗಿ ಬ್ರೌನ್ ಆಗೋ ತನಕ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಟೊಮೆಟೊನ ಕೂಡ ಸ್ಮ್ಯಾಶ್ ಆಗೋ ತನಕ ಹುರ್ಕೊಂಡಿದ್ದೀನಿ. ಅದೇ ಗ್ಯಾಪಲ್ಲಿ ನಾನು ಒಂದು ಪ್ಲೇಟಲ್ಲಿ 15-20 ಬೆಳ್ಳುಳ್ಳಿ ಎಸ್ಲನ್ನು ತೊಗೊಂಡಿದ್ದೀನಿ. ಹಾಗೆ 2 ಇಂಚಷ್ಟು ಶುಂಠಿನ 2-3 ಹಸಿಮೆಣಸನ್ನು ತೊಗೊಂಡು ಇದನ್ನೆಲ್ಲ ಚೆನ್ನಾಗಿ ಕುಟಾಣಿಯಲ್ಲಿ ಹಾಕಿ ನಾನು ಕ್ರಷ್ ಮಾಡ್ಕೊಂಡಿದ್ದೀನಿ. ಫೈನ್ ಆಗೋ ತನಕ ಕ್ರಷ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಫೈನ್ಲಿ ಚಾಪ್ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಹೀಗೆ ಇಷ್ಟ, ಹಾಗಾಗಿ ನಾನು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ಸಾಟ್ ಮಾಡ್ಕೊಂಡಿದ್ದೀನಿ, ಹಸಿ ವಾಸನೆ ಹೋಗೋ ತನಕ. ನೆಕ್ಸ್ಟ್ ನಾನು ತೊಳೆದಿಟ್ಕೊಂಡಿರೋ ಮಟನ್ ಕಾಲನ್ನು ಕೂಡ ಆ್ಯಡ್ ಮಾಡಿ ಇದಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಂಡು ಹಾಗೆ ಅರಿಶಿನ ಪುಡಿನ ಹಾಕಿ ಹೈ ಫ್ಲೇಮಲ್ಲೇ 5 ಮಿನಿಟ್ಸ್ ನಾನು ಇದನ್ನು ಸಾಟ್ ಮಾಡಿದ್ದೀನಿ. ಚೆನ್ನಾಗಿ ಅದು ಅಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಕಾಲು ಫುಲ್ ಮುಳುಗೋ ಅಷ್ಟು ನಾನು ನೀರು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು 8-12 ವಿಷಲ್ನ ಹೊಡ್ಕೊಂಡಿದ್ದೀನಿ. ಆ ವಿಷಲ್ ಹೊಡೆಯೋ ಗ್ಯಾಪಲ್ಲಿ ನಾನು ಇನ್ನೊಂದು ಪ್ಲೇಟಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಕಾಳು ಮೆಣಸಿನ ಜೊತೆಗೆ ಒಂದು 8 ಲವಂಗ ಹಾಗೆ 2 ಪೀಸ್ ಚಕ್ಕೆ, ಅದ್ರ ಜೊತೆಗೆ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ನಾನು ಇದನ್ನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ವಿಷಲ್ ಹೋದ್ಮೇಲೆ ಇದು ಬೆಂದಾಗಿದೆಯೋ ಇಲ್ಲ ಅಂತ ನೋಡ್ಕೊಂಡಿದ್ದೀನಿ. ಅದು ಬೆಂದಾಗಿದ್ದರೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಬೇಕಾಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನನಗೆ ತುಂಬ ತೆಳ್ಳಗೆ ಬೇಡ ಆಗಿತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದು ಕುದಿ ಬರಬೇಕಾದ್ರೆ ಮಾಡಿಟ್ಕೊಂಡಿರುವ ಪೆಪ್ಪರ್ ಪುಡಿನ ಹಾಕಿದ್ದೀನಿ. ಪೆಪ್ಪರ್ ಪುಡಿನ ಹಾಕಿ ಒಂದು 3-4 ಮಿನಿಟ್ಸ್ ಕುದಿಸಿದ್ರೆ ಸಾಕಷ್ಟೇ. ಲಾಸ್ಟಿಗೆ ಫ್ಲೇಮ್ ಆಫ್ ಮಾಡೋಕ್ಕೂ ಮುಂಚೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿ ಫ್ಲೇಮ್ ಆಫ್ ಮಾಡಿದ್ದೀನಿ. ಇಷ್ಟು ಮಾಡಿದ್ರೆ ನಿಮ್ಮ ಮಟನ್ ಪಾಯ ಸೂಪ್ ಅಂತೂ ರೆಡಿ. ಸರ್ವ್ ಮಾಡಿಕೊಂಡು ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಪಾಯ ಸೂಪ್ ಅಂತೂ ಕುಡಿದ್ರೆ ಆಹಾ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ನೀವು ಮನೇಲಿ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಂಗೆ ಮರಿದೆ ತಿಳಿಸಿ. ಅಲ್ಲಿವರೆಗೂ ಟೇಕ್ ಕೇರ್.